ನಮಸ್ಕಾರ. ಸ್ವಾಮಿ ವಿವೇಕಾನಂದರು ಹೇಗಿದ್ರು ಅನ್ನುವಂಥದ್ದನ್ನು ಅವರ ಒಡನಾಡಿಗಳು ಕಂಡುಕೊಂಡಂಗೆ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸ್ವಾಮಿ ಶಿವಾನಂದರು ಈ ಹಿಂದೆ ಬೇಲೂರು ಶ್ರೀ ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿದ್ದಂಥವರು, ಶ್ರೀ ರಾಮಕೃಷ್ಣರ ನೇರ ಶಿಷ್ಯರು. ಅವರು ಸ್ವಾಮಿ ವಿವೇಕಾನಂದರನ್ನ ಯಾವ ರೀತಿಯಲ್ಲಿ ಪರಿಭಾವಿಸಿದರು, ಅವ್ರ ಜೊತೆ ಒಡನಾಡಿದಾಗ ಅವ್ರಿಗೆ ಯಾವ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತಾರೆ ಅನ್ನುವಂಥದ್ದನ್ನು ನೋಡೋಣ. ನಮಗೆಲ್ಲ ಗೊತ್ತಿದೆ, ಸ್ವಾಮಿ ವಿವೇಕಾನಂದರು ಜನವರಿ 12, 1863 ಜನಿಸ್ತಾರೆ. ಅವರು ಅವರ ಒಂದು ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಯುವ ದಿನ ಅಂಥೇಳಿ ಆಚರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಕೋಟ್ಯಾಂತರ ಯುವಕರಿಗೆ ಪ್ರೇರಣೆಯನ್ನು ಕೊಡ್ತಿದ್ದಂಥವರು ಮತ್ತು ಈಗಲೂ ಕೊಡ್ತಾ ಇರ್ತಕ್ಕಂಥವರು. ಅವರೊಬ್ಬರು ಮಹಾ ಮಾನವತಾವಾದಿ ಅಂತ ಹೇಳ್ಬಹುದು, ಅಪ್ರತಿಮ ರಾಷ್ಟ್ರಭಕ್ತ, ವೀರ ಸನ್ಯಾಸಿ. ಅವರು ಸನ್ಯಾಸಕ್ಕೆ ಹೊಸ ಭಾಷ್ಯ ಬರೆದಂಥವರು. ಸನ್ಯಾಸಿಗಳು ಸಾಧುಗಳು ಅಂತ ಹೇಳಿದ್ರೆ ಅವರು ಏನೋ ಆತ್ಮಸಾಕ್ಷಾತ್ಕಾರಕ್ಕೆ ಇರ್ತಕ್ಕಂಥವ್ರು ಅಂತೇಳಿ. ಆದರೆ ಈ ಒಂದು ದೃಷ್ಟಿಕೋನವನ್ನು ಬದಲಾಯಿಸಿ ಸ್ವಂತ ಮುಕ್ತಿಗಾಗಿ ಮತ್ತು ಜಗದ ಕಲ್ಯಾಣಕ್ಕಾಗಿ ನಾವು ಆತ್ಮಸಾಕ್ಷಾತ್ಕಾರ ಮಾಡ್ಕೊಳ್ಳೋಣ, ಆದರೆ ಜಗದ ಕಲ್ಯಾಣನೂ ಬಹಳ ಮುಖ್ಯ ಅನ್ನುವಂಥ ತತ್ವ ಅನುಸರಿಸಿ ಈ ತತ್ವದ ಅನುಸಾರವಾಗಿಯೇ ಶ್ರೀರಾಮಕೃಷ್ಣ ಆಶ್ರಮಗಳು, ಮಠಗಳು ಎಲ್ಲ ಕಡೆ ಸ್ಥಾಪನೆ ಆಗಿರುವಂಥದ್ದು. ಪಾಶ್ಚಾತ್ಯ ದೇಶಗಳಲ್ಲಿ ಹಿಂದೂ ಧರ್ಮದ ಸಾರನ್ನು ಬೋಧಿಸಿರ್ತಕ್ಕಂಥವರು. ಸೊ ಈ ಹಿನ್ನೆಲೆಯಲ್ಲಿ ಸ್ವಾಮಿ ಶಿವಾನಂದರು ಅವರು ಹೇಳುವಂತೆ ಸ್ವಾಮಿ ವಿವೇಕಾನಂದರು ಹೇಗಿದ್ರು ಅಂತ ಹೇಳಿದ್ರೆ, ಅವರ ಒಂದು ವ್ಯಕ್ತಿತ್ವ ಪ್ರಕಾಶಮಾನವಾಗಿ ಬೆಳಗ್ತಾ ಇತ್ತು. ಅವರು ಪೂರ್ಣಚಂದ್ರ ಥರ ಇದ್ದರೆ ನಾನು ನಕ್ಷತ್ರ ಥರ, ಮಂದ ನಕ್ಷತ್ರ ಥರ ಕಾಣ್ತಾ ಇದ್ದೆ ಅಂತಾರೆ ಅವರು. ಸೊ ಅವರು ಸ್ವಾಮಿ ವಿವೇಕಾನಂದರ ಒಂದು ಮುಂದಾಳತ್ವದಲ್ಲಿನೇ ಎಲ್ಲ ಒಂದು ಶ್ರೀರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರೆಲ್ಲರೂ ಸಹ ಆಧ್ಯಾತ್ಮಿಕ ಸಾಧನೆಯನ್ನು ಮತ್ತು ಶಾಸ್ತ್ರಾಧ್ಯಯನವನ್ನು ಮಾಡಿದ್ದು ಅನ್ನುವಂಥದ್ದು. ಅಂದರೆ ಒಂದು ರೀತಿಯ ನಾಯಕತ್ವದ ಗುಣವನ್ನು ವಹಿಸಿಕೊಂಡವರು ಎಲ್ಲ ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರನ್ನು ಮುನ್ನಡೆಸಿದರು ಅನ್ನುವಂಥದ್ದು. ಸ್ವಾಮಿ ವಿವೇಕಾನಂದರು ಎಷ್ಟು ದಯಾಳುಗಳಾಗಿದ್ದರು ಅನ್ನುವಂಥದ್ದನ್ನು ಅವರು ಚಿಕ್ಕಂದಿನಲ್ಲಿದ್ದಾಗಲೂ ಸಹ ಅವರು ಎಷ್ಟೋ ಘಟನೆಗಳಿದ್ದಾವೆ ಅಂತ ಸ್ವಾಮಿ ಶಿವಾನಂದ ಹೇಳ್ತಾರೆ. ಕುಟುಂಬದ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸ್ವಾಮೀಜಿ ತಮಗೆ ದೊರೆತಿರ್ತಕ್ಕಂಥ ಹಣನ ನಿರ್ಗತಿಕರಿಗೆ ಕೊಟ್ಟು ಬರಿಗೈಲಿ ಮನೆಗೆ ವಾಪಸ್ಸಾಗ್ತಾ ಇರ್ತಾರೆ. ಯುವ ವಯಸ್ಸಿನಲ್ಲಿಯೂ ಸಹ ಅವ್ರ ಹೃದಯ ಕರುಣಾಮಯವಾಗಿಯೇ ಇರುತ್ತೆ. ಮುಂದೆ ಕಾಲ ಕಳೆದಂತೆ ಅವರ ಕರುಣೆ ಇಡೀ ಮಾನವ ಕೋಟಿಯನ್ನು ಆವರಿಸಿತು ಅಂತಕ್ಕಂಥದ್ದು ಅದು ಭಾರತೀಯರಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ತಿಳಿದಿರತಕ್ಕಂಥ ವಿಷಯ ಅಂತ ಹೇಳ್ತಾರೆ. ಯಾಕಂದರೆ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ, ಜೀವಿಗೂ ಸಹ ಮಿಡಿಯುವಂತಹ ಕರುಣಾಳು ಶ್ರೀ ಸ್ವಾಮಿ ವಿವೇಕಾನಂದರು ಅಂತ ಸ್ವಾಮಿ ಶಿವಾನಂದರು ಬಣ್ಣಿಸ್ತಾರೆ. ಅವರು ಬಹುಭಾಷಾ ಪಾಂಡಿತ್ಯವನ್ನು ಹೊಂದಿರತಕ್ಕಂಥದ್ದು. ಅವರು ಪಾರ್ಸಿ ಭಾಷೆ ಕಲಿತಾರೆ. ಅದೇ ಥರ ಫ್ರೆಂಚ್ ಭಾಷೆ ಕಲಿಯುವಂತಹ ಒಂದು ಐತಿಹ್ಯಗಳು, ಒಂದು ಉದಾಹರಣೆಗಳನ್ನು ಸ್ವಾಮಿ ಶಿವಾನಂದರು ಅವರು ತಿಳಿಸ್ಕೊಡ್ತಾರೆ. ನಾವು ಅವರು ಉಪನ್ಯಾಸನೂ ಸಹ ಸ್ವಾಮೀಜಿ ಅವರು ಭಾರತಕ್ಕೆ ಮರಳಿ ಬರ್ತಾರೆ. ಮೊದಲು ಶ್ರೀಲಂಕಾಕ್ಕೆ ಬಂದ ನಂತರ ಚೆನ್ನೈಗೆ ಬರ್ತಾರೆ ಅವರು. ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರು ಮಧುರೈ ಕಾಲೇಜ್ನಲ್ಲಿ ಯಾವ ರೀತಿಯಲ್ಲಿ ಅವರು ಭಾಷಣ ಮಾಡ್ತಾರೆ ಅನ್ನುವಂಥದ್ದು, ಅವರ ಭಾಷಣವನ್ನು ಸ್ವಾಮೀಜಿ ಅವರು ಸ್ವಾಮಿ ಶಿವಾನಂದರು ಕೇಳಿಸ್ಕೊಂಡ್ಮೇಲೆ ಆ ಉಪನ್ಯಾಸದ ಹಿಂದಿರ್ತಕ್ಕಂಥ ಶಕ್ತಿ ನನಗೆ ಅನುಭವ ಆಯಿತು ಅಂತ ಹೇಳ್ತಾರೆ. ಇದಕ್ಕಿಂತ ಹಿಂದೆನೂ ಸಹ ಭಾಳಷ್ಟು ಅವ್ರ ಜೊತೆ ವಾಸಿಸಿದ್ರೂ ಸಹ ಸ್ವಾಮಿ ಶಿವಾನಂದರು ಅವ್ರ ಶಕ್ತಿ ಅವರಿಗೆ ಗೊತ್ತಿರಲ್ಲ. ಅಂದರೆ ಆ ಒಂದು ಭಾಷಣದಲ್ಲಿ ಅವರು ಕಂಡುಕೊಳ್ತಾರೆ, ಆಂಗ್ಲ ಭಾಷೆ ಅಷ್ಟು ಪ್ರಭುತ್ವ ಅದ್ರ ಮೇಲಿತ್ತು, ಆಂಗ್ಲ ಭಾಷೆ ಮೇಲೆ. ಅಂದರೆ ಅದು ಮಾತೃಭಾಷೆನೋ ಅನ್ನುವಂತಿತ್ತು. ಮತ್ತು ಅವತ್ತಿನ ದಿವಸ ಹೇಗಿತ್ತು ಅಂತ ಹೇಳ್ತಾರೆ, ಕಾಲೇಜು ಆವರಣ ಜನರಿಂದ ಕಿಕ್ಕಿರಿದಿತ್ತು, ಹೊರಗೂ ಜನ ನಿಂತ್ಕೊಂಡು ಉಪನ್ಯಾಸ ಕೇಳ್ತಾ ಇದ್ರು, ಅತ್ಯಾಶ್ಚರ್ಯದಿಂದ ಉಪನ್ಯಾಸ ಕೇಳ್ತಾ ಇದ್ರು ಅಂತ ಹೇಳ್ತಾರೆ. ಅಂತೂ ಅಂತಹ ಒಂದು ಪ್ರೇರಕ ಭಾಷಣಕಾರರಾಗಿದ್ದರು ಸ್ವಾಮಿ ವಿವೇಕಾನಂದರು. ಅವರು ಪಾಂಡಿತ್ಯದ ಬಗ್ಗೆ ಸ್ವಾಮಿ ಶಿವಾನಂದರು ಹೇಳ್ತಾರೆ, ಬಿಂಗಾದ ರಾಜ, ಆ ಕಾಲದ ಒಬ್ಬ ರಾಜ, ಅವ್ರು ಹೇಳ್ತಾರೆ, ನೀವು ಬುದ್ಧ ಮತ್ತು ಶಂಕರಾಚಾರ್ಯರಂತೆ ಮಹಾಪುರುಷರು ಅನ್ನುವಂಥ ಒಂದು ಅನಿಸಿಕೆಯನ್ನು ಅವರು ವ್ಯಕ್ತಪಡಿಸಿದ ರಾಜ, ನೀವು ಯುಗದಲ್ಲಿ ಧರ್ಮಸ್ಥಾಪನೆಗಾಗಿಯೇ ಜನಿಸಿದ್ದೀರಾ, ಬಹಳ ದಿನಗಳಿಂದ ನಿಮ್ಮನ್ನು ಭೇಟಿಯಾಗಬೇಕು ಅಂತಿದ್ದೆ ನಾನು, ಇವತ್ತು ನೀವು ನನಗೆ ಭೇಟಿ ಆಗ್ತಾ ಇದ್ದೀರಾ, ನನ್ನ ಭಾಗ್ಯ ಅಂತ ಅವರು ಹೇಳ್ತಾರೆ. ಅವರು ಎಷ್ಟೋ ಜನನ್ನ ನಾನು ವಾರಣಾಸಿಯಲ್ಲಿ ಸನ್ಯಾಸಿಗಳನ್ನ ನೋಡಿದ್ದೀನಿ, ಆದರೆ ಧರ್ಮದ ನಿಜವಾದ ತಿರುಳು ಯಾರಲ್ಲಿಯೂ ಕಂಡಿಲ್ಲ, ನಿಮ್ಮಲ್ಲಿ ಕಂಡಿದ್ದೀನಿ ಅಂತ ಆ ರಾಜ ಹೇಳ್ತಾನೆ. ಅಡುಗೆ ಸಹ ಮಾಡ್ತಾ ಇರ್ತಾರೆ ಸ್ವಾಮಿ ವಿವೇಕಾನಂದರು, ಮತ್ತು ಅಡುಗೆಯನ್ನು ಮಾಡಿ, ಸ್ವತಃ ಅಡುಗೆ ಮಾಡಿ ಎಲ್ಲರಿಗೂ ಹಂಚಿ ಉಣ್ತಾ ಇರ್ತಾರೆ. ಅಡುಗೆಯನ್ನು, ಊಟವನ್ನು ಶ್ರೀ ರಾಮಕೃಷ್ಣರಿಗೆ ನಿವೇದಿಸಿ ಎಲ್ಲರಿಗೂ ಸಹ ಅವರು ಜೊತೆ ಕೂತು ಊಟ ಮಾಡುವಂತಹ ಗುಣ, ಅಂದರೆ ಅವ್ರಿಗೆ ಅಡುಗೆ ಕಲೆ ಗೊತ್ತಿತ್ತು ಅನ್ನುವಂಥದ್ದನ್ನು ನಾವು ತಿಳ್ಕೋಬಹುದು. ಅವರೊಬ್ಬ ಒಳ್ಳೆಯ ಗಾಯಕರೂ ಸಹ ಆಗಿದ್ದರು. ಅವರು ತಾವೇ ಮದ್ದಳೆ ಬಾರಿಸ್ತಾ ಹಾಡನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ದೃಶ್ಯವನ್ನು ವರ್ಣಿಸ್ತಾರೆ. ಅದೊಂದು ಅದ್ಭುತವಾದ ದೃಶ್ಯ. ಅವರದು ದಿವ್ಯ ಸೌಂದರ್ಯ, ಆಳ ಆಧ್ಯಾತ್ಮಿಕ ಭಾವವನ್ನು ಅವರಿಗೆ ಹಾಡಿಗೆ ತುಂಬ್ತಾ ಇದ್ರು ಅಂತೇಳಿ ಸ್ವಾಮಿ ಶಿವಾನಂದರು ಅವ್ರನ್ನ ಬಣ್ಣಿಸ್ತಾರೆ.
ಶಿಸ್ತು ಸಮಯ ಪಾಲನೆ ಬಗ್ಗೆ ಹೇಳ್ತಾರೆ. 4 ಗಂಟೆಗೆ ಎಲ್ಲರೂ ಸಿದ್ಧ ಆಗಿ ಧ್ಯಾನ ಮಾಡಬೇಕು ಅಂತ ಒಂದು ನಿಯಮ ಮಾಡಿರ್ತಾರೆ ಅವರು. ಯಾರು ಆ ನಿಯಮನ ತಪ್ಪಿಸ್ತಾರೋ ಅವರಿಗೆ ಊಟ ಇಲ್ಲ ಮತ್ತು ಭಿಕ್ಷೆ ಹೋಗ್ಬೇಕು ಅವರು ಅನ್ನುವಂಥದ್ದು. ಅಂದರೆ ಅವರು ಶಿಸ್ತು ಪಾಲನೆಗೆ ಅಷ್ಟು ಅವರು ಒತ್ತನ್ನು ಕೊಡ್ತಾ ಇದ್ದದ್ದನ್ನು ಸ್ವಾಮಿ ಶಿವಾನಂದರು ಬಣ್ಣಿಸ್ತಾರೆ. ಅವರ ಉದಾತ್ತ ಚಿಂತನೆ ಹೇಗಿತ್ತು, ಬುದ್ಧನ ವಿಚಾರಗಳಲ್ಲಿ ಆಸಕ್ತಿ ಇತ್ತು ಅವ್ರಿಗೆ. ಅದೇ ಥರ ಅವರು ಎಲ್ಲ ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಓದ್ಕೊಂಡಿದ್ರು. ಅವರು ಬೈಬಲನ್ನು ಓದ್ಕೊಂತಾರೆ, ಪ್ರತಿಯೊಂದು ಸಹ ಓದ್ಕೊಂತಾರೆ ಅವರು. ಅವರ ಭಾವನೆಗಳು, ಭಾಷೆ, ಯುಕ್ತಿ ಬಹಳ ಅಪೂರ್ವವಾಗಿದ್ವು. ಅವರು ಸಾಮಾನ್ಯ ಸಂಭಾಷಣೆಯೂ ಸಹ ಉದಾತ್ತ ಚಿಂತನೆಯಿಂದ ಕೂಡಿರ್ತಿತ್ತು ಅಂತೇಳಿ ಅವ್ರು ಜ್ಞಾಪಿಸ್ಕೊಂತಾರೆ. ಭಾಷೆನೂ ಸಹ ಅಷ್ಟೇ ವಿದ್ವತ್ಪೂರ್ಣವಾಗಿತ್ತು ಅನ್ನುವಂಥದ್ದು. ಮಿಲ್ಟನ್ನ ಶೈಲಿ ಅವ್ರಿಗೆ ಇಷ್ಟ ಆಗಿತ್ತು, ಅದನ್ನೇ ಅವರು ಚರ್ಚೆಗಳಲ್ಲಿ ಅನುಸರಿಸ್ತಿದ್ರು ಅಂತ ಹೇಳ್ತಾರೆ. ಅವರ ವೇದಾಂತದ ಸಂದೇಶನ ಪಶ್ಚಿಮದಲ್ಲಿ ಬೋಧಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ ಅವರು. ಆನಂತರ ಮುಂಚೆ ಏನು ಸ್ವಾಮಿ ವಿವೇಕಾನಂದರಿದ್ದರು, ಆ ಪಾಶ್ಚಾತ್ಯ ಇದರಿಂದ ಬಂದ ಮೇಲೆ ಅವರ ಭಾಷೆ ಎಲ್ಲ ಬದಲಾಗಿರುತ್ತೆ. ವೇಷ ಭಾಷೆ ಎಲ್ಲ ವಿನೂತನ ಆಗಿತ್ತು. ಮತ್ತು ಆ ಉಪನ್ಯಾಸಗಳನ್ನ ನಾನು ನೀಡಿದ್ದೀನಿ ಅಂದ್ಕೊಂಡ್ರೆ ನೀವು, ಶ್ರೀರಾಮಕೃಷ್ಣರೇ ನನ್ನ ಮೂಲಕ ಮಾತಾಡಿಸಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಸ್ವಾಮಿ ವಿವೇಕಾನಂದರಿಗೆ ಶ್ರೀರಾಮಕೃಷ್ಣರ ಆಶೀರ್ವಾದ ಮತ್ತು ಅವರ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಶ್ರೀರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರಿಗೆ ಧಾರೆ ಎರೆದಿರ್ತಾರೆ. ಅದರ ಶಕ್ತಿಯಿಂದ ಅವರು ಅಂತಹ ಶ್ರೇಷ್ಠ ಉಪನ್ಯಾಸ ನೀಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಸ್ವಾಮಿ ವಿವೇಕಾನಂದರು ಬಣ್ಣಿಸ್ತಾರೆ. ಅವರು ಶಿವಸ್ವರೂಪಿ ಅನ್ನೋದಕ್ಕೆ ಸ್ವಾಮಿ ಶಿವಾನಂದರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದ್ಸರಿ ಅವರು ಕಾಶಿಪುರ ತೋಟದಲ್ಲಿ ಅವರು ಎಲ್ಲರೂ ಜೊತೆಗೆ ಅವರು ಮಲಗುವಂತಹ ವೇಳೆಯಲ್ಲಿ ಸೊಳ್ಳೆ ಪೊರತೆ ಒಳಗೆ ಮಲಗ್ತಾ ಇದ್ದಂಥ ಸಂದರ್ಭದಲ್ಲಿ ಇದಕ್ಕಿದ್ದಂಗೆ ಎಷ್ಟಾಗುತ್ತೆ ಸ್ವಾಮಿ ಶಿವಾನಂದರಿಗೆ. ಪರದೆ ಒಳಗೆಲ್ಲ ಬೆಳಕು, ಸ್ವಾಮೀಜಿ ಪಕ್ಕದಲ್ಲೇ ಇದ್ದಾರೆ, ಆದರೆ ಅವಾಗ ಕಾಣಿಸ್ತಾ ಇರಲ್ಲ. ನೋಡ್ತಾರೆ, ಆ ಸ್ವಾಮಿ ವಿವೇಕಾನಂದರು ಮಲಗಿರ್ತಕ್ಕಂಥ ಜಾಗದಲ್ಲಿ ಅನೇಕ ಚಿಕ್ಕ ಚಿಕ್ಕ ಬಾಲಕರು, ಬಟ್ಟೆ ಇಲ್ಲ, ಶಿವರು, ಅವರೆಲ್ಲ ಶಿವಸ್ವರೂಪಿ ಮಕ್ಕಳು ಮಲಗಿರ್ತಾರೆ ಅವರು. ಸೊ ಇವರಿಗೆ ಒಂದು ರೀತಿ ಏನಂತಾನೆ ಅರ್ಥ ಆಗಲ್ಲ, ಭ್ರಮೆ ಇರಬೇಕು ಅಂತ ಕಣ್ಣನ್ನು ಉಜ್ಜಿ ನೋಡ್ತಾರೆ. ಆದರೆ ಅವ್ರಿಗೆ ನೋಡಿದ್ರೆ ಶಿವರೇ ಅವರು. ಮಲಗಕ್ಕೆ ಆಗಲ್ಲ ಅವ್ರಿಗೆ. ಮಲಗಿದ್ರೆ ಎಲ್ಲಿ ಕಾಲು ಚಾಚುತ್ತೋ, ಅವ್ರಿಗೆ ತಗಲುತ್ತೋ ಅಂತೇಳಿ ಅವತ್ತು ಧ್ಯಾನದಲ್ಲೇ ಇವರು ಕಳೀತಾರೆ. ಬೆಳಿಗ್ಗೆ ಎದ್ದು ನೋಡ್ತಾರೆ ಸ್ವಾಮಿ ವಿವೇಕಾನಂದರು ಹಾಗೇನೆ ಮಲಗಿರ್ತಾರೆ. ಅದನ್ನು ಹೇಳಿದಾಗ ಅವ್ರು ನಗ್ತಾರೆ. ಅನೇಕ ವರ್ಷಗಳ ನಂತರ ಸ್ವಾಮಿ ಶಿವಾನಂದರು ವೀರೇಶ್ವರ ಶಿವನ ಮೇಲಿನ ಒಂದು ಸ್ತೋತ್ರ ಓದ್ತಾ ಇರ್ತಾರೆ. ಅದರಲ್ಲಿ ಒಂದು ಮಂತ್ರ ಶಿವನ ಮೇಲಿನ ಧ್ಯಾನಕ್ಕೆ ಸಂಬಂಧಿಸಿರೋಂಥದ್ದು. ಅದು ಅವ್ರಿಗೆ ಆಗಿರ್ತಕ್ಕಂಥ ದರ್ಶನ ಏನು ಹಿಂದೆ ಆಗಿತ್ತಲ್ಲ, ಅದು ಮತ್ತು ಮಂತ್ರದಲ್ಲಿರ್ತಕ್ಕಂಥ ಭಾವನೆ ಎರಡಕ್ಕೂ ಹೋಲಿಕೆ ಇರುತ್ತೆ. ಆವಾಗ ಅವರಿಗೆ ಗೊತ್ತಾಗುತ್ತೆ ಆ ದರ್ಶನ ಏನಾಯಿತು ಕಾಶಿಪುರದಲ್ಲಿ, ಅದು ನಿಜವಾಗ್ಲೂ ಸ್ವಾಮಿ ವಿವೇಕಾನಂದರು ಶಿವನೇ, ಅವರು ಶಿವನ ಅವತಾರನೇ ಆಗಿದ್ದಾರೆ ಅಂಥೇಳಿ, ಅದಕ್ಕೆ ನನಗಂಥ ದರ್ಶನ ಆಯಿತು ಅಂತ ಸ್ವಾಮಿ ಶಿವಾನಂದರು ಹೇಳ್ತಾರೆ. ಸ್ನೇಹಿತರೆ ನಮಸ್ಕಾರ. ಮುಂದಿನ ಭಾಗಕ್ಕೆ ನಿರೀಕ್ಷಿಸಿ. ಥ್ಯಾಂಕ್ ಯು ಸೋ ಮಚ್.